ಯಾವಾಗ ಸಚಿವ ಸಂಪುಟ ಪುನರಚನೆ ಆಯ್ತು? ನೀವೆಲ್ಲ ಯಾವಾಗ? ಈಗ ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ಲಾಸ್ಟ್ ವೀಕೆ ಡಿಸೈಡ್ ಮಾಡಿದ್ವಿ. ಕಾರಣಾಂತರದಿಂದ ಈ ಚುನಾವಣೆ ಫಲಿತಾಂಶಗಳು ಬಂತು, ಅದಕ್ಕೆ ಎಲ್ಲ ಬ್ಯುಸಿ ಇದ್ದಾರೆ. ಮತ್ತು ನಮ್ಮ ಕೇರಳ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಕೂಡ ಕೇರಳದವ್ರಿಗೆ ಅವರು ಬಹಳ ಬ್ಯುಸಿ ಇದ್ರು. ಅದರಿಂದ ಈ ಕೇರಳದ ಸ್ವೇರಿಂಗ್ ಸೆರೆಮನಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಒಂದ್ 2 ದಿನ ಬಿಟ್ಕೊಂಡು ಎಲ್ಲರೂ ಸಭೆ ಸೇರಿ ಒಂದು ಮೀಟಿಂಗ್ ಮಾಡಿ ಆಮೇಲೆ ನಾವು ಡೆಲ್ಲಿಗೆ ಹೋಗೋದು ಡೇಟು ಗೊತ್ತುಬಿಡುತ್ತೀವಿ. ಈಗ ಇಲ್ಲಿ ಸಭೆ ಸೇರೋದು ಯಾವಾಗ ಸರ್? ಸಭೆ ಸೇರಿದ ಈ ಕೇರಳದ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ 1-2 ದಿನದಾಗೆ ನಾವು ಮೀಟಿಂಗ್ ಸೇರ್ತೀವಿ. ಮೀಟಿಂಗ್ ಸೇರಿ ನಾವು ದೆಹಲಿ ಪ್ರಯಾಣ ಬೆಳೆಸ್ತೀವಿ. ಈ ಸಾರಿ ಏನಾದ್ರು ಆಗ್ಬೋದು ಸರ್? ಈ ಸಾರಿ ಯಾಕಂದ್ರೆ ಈ ತಿಂಗಳೊಳಗೆ 21 ಸಮಾವೇಶ ಇದೆ. ಡಿ.ಕೆ. ಶಿವಕುಮಾರ್ 16ಕ್ಕೆ ಅವ್ರ ಬರ್ತಡೇ ಇದೆ. ಹೌದು, ಎಲ್ಲರಿಗೂ ಒಬ್ಬೊಬ್ರು ಒಂಥರ ಆಸೆ ಇದೆ, ಯಾರೋ ಸ್ವೀಟ್ ಕೊಡ್ತಾರೆ, ಏನೇನೋ ಆಗತ್ತೆ ಅಂತ. ನಿಮ್ಗೇನೋ ಈಗ ನನಗೆ ಸ್ವೀಟ್ ಸಿಗ್ಲೇಬೇಕು ಅಂತ ಬಹಳ ದಿನ ಕಾಯ್ತಾ ಇದ್ದೀನಿ. ಸಿಗುತ್ತೆ ಅಂತ ಬಹಳ ನಂಬಿಕೆ ಇಟ್ಕೊಂಡಿದ್ದೀನಿ. ನನ್ನ ಪ್ರಕಾರ ಈ ತಿಂಗಳು ಎಂಡೊಳಗೆ ರಿಶಫಲ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಈ ತಿಂಗಳು ನೀವು ಹೋಗಿ ಬಂದ್ರಲ್ಲ, ನಿಮ್ ಸಿಎಂ ಹೋಗಿ ಬಂದ್ರೆ ಫೈನಲ್ ಆಗೋದು. ಅದೇ ಅವ್ರು ಕರೆಸ್ತಾರೆ ಬಿಡಿ, ಅವ್ರು ಕರೆಸಿ ಮಾತಾಡ್ತಾರೆ. ನಾವಂತೂ ಹೋಗಿ ಪ್ರೆಷರ್ ಹಾಕ್ತಿವಿ. ನಮ್ಗೆ ಅನ್ಯಾಯ ಆಗಿದೆ ಸ್ವಾಮಿ, ನಾವು ಬಹಳ ಸೀನಿಯರು, ಮಾಡ್ಲೇಬೇಕು ಅಂತ ಹೇಳಿದ್ವಿ. ಆಯ್ತು ಬನ್ನಿ ಅಂತ ತಂದಿದ್ದಾರೆ. ಅದಕ್ಕೆ ಈ ಗಲಾಟೆಗಳು ಮುಚ್ಕೊಂಡು ಈ ಟೈಮ್ನಾಗ ಹೋದ್ರೆ ನಾವು ಬಹಳ ಬಿಸಿ ಇದೀವಿ ಅಂತ ಹೇಳ್ತಾರೆ ಅಂತ ಹೇಳಿ ನಾವು ಸ್ವಲ್ಪ ತಡ ಮಾಡ್ತಾ ಇದೀವಿ ಅಷ್ಟೇ. ನೀವೆಲ್ಲ ಹೋಗಿ ಡೆಲ್ಲಿಲಿ ಭೇಟಿ ಮಾಡ್ತಾರೆ. ಸಿದ್ದರಾಮಯ್ಯ ಕುರ್ಚಿ ಗಟ್ಟಿಗೊಳಿಸೋಕ್ಕೋಸ್ಕರ ಅವ್ರ ಬಣದ ಶಾಸಕರು ಡೆಲ್ಲಿಗೆ ಹೋಗಿ ಸಿದ್ದರಾಮಯ್ಯ ಮುಂದಿದ್ರೆ ಸಚಿವ ಸಂಪುಟ ಪುನರಚನೆ ಮಾಡಿದ್ರೆ ಸಿದ್ದರಾಮಯ್ಯ ಸೇಫ್ ಅಂತ ಪ್ಲಾನ್ ಮಾಡ್ತಿದ್ದಾರೆ ಅಂತ. ನಾವು ಆತದ್ದು ಯಾವ್ದು ಪ್ಲಾನ್ ನಾವು ಮಾಡೋದೇ ಇಲ್ಲ. ನಾವು ಸಿದ್ದರಾಮಯ್ಯ ಬಣನೂ ಇಲ್ಲ, ಡಿ.ಕೆ. ಶಿವಕುಮಾರ್ ಬಣ ಇಲ್ಲ. ನಾವು ರೀಶಫಲ್ ಬಣ ಅಷ್ಟೇ. ನಾವು ಸಂಪುಟ ಸದ್ಯ ವಿಸ್ತರಣೆ ಮಾಡೋ ಬಣ ಅಷ್ಟೇ. ಥ್ಯಾಂಕ್ ಯು ಬ್ರದರ್. ಸರ್, ಇನ್ನೊಂದು, ಈಗ ಹಿಜಾಬ್ ಬಗ್ಗೆ ಮತ್ತೆ ವಿವಾದ ಇದೆ. ಹಿಜಾಬ್ ಬಗ್ಗೆ ನೋಡಿ, ನಾನು ಹೇಳ್ಬಾರ್ದು. ಹಿಜಾಬ್ ಮೊದಲಿಂದ ಕೂಡ ನಡ್ಕೊಂಡ್ ಬಂದಿದೆ. ಅವ್ರು ಮುಸ್ಲಿಂ ಸಮುದಾಯ ಮೊದಲಿಂದ ಅವ್ರವ್ರ ಸಂಪ್ರದಾಯದ ಪ್ರಕಾರ ಮಾಡ್ತಾರೆ. ಇದನ್ನ ಪೊಲಿಟಿಕಲ್ ಆಗಿ ತಗೋಬಾರ್ದು ಯಾರೇ ಆಗ್ಲಿ. ಮೊದಲಿಂದ ಇದೆಯಲ್ಲ. ಈಗ ಭಾರತ ಸ್ವಾತಂತ್ರ್ಯ ಬಂದಾಗಿಂದ ಹಿಜಾಬ್ ಇದೆಯಲ್ಲಪ್ಪ. ಇವಾಗ ಯಾಕೆ ಸಡನ್ ಆಗಿ ಅವ್ರು ಲಾಸ್ಟ್ ಟೈಮ್ ತೆಗೆದು MLA ಅವ್ರೇನೋ ಗಲಾಟೆ ಮಾಡೋದು, ಏನೋ ಒಂದು ಸಮುದಾಯಕ್ಕೆ ಅವಮಾನ ಮಾಡ್ಬಾರ್ದು. ಎಲ್ಲರೂ ಈಗ ಅವ್ರು ಹೇಳಿದಾರೆ, ನಮ್ಮ ನಾಯಕರು ಹೇಳಿದ್ದಾರೆ, ನೀವು ಬೇಕಾದ್ರೆ ಕಾವಿ ಶಾಲೆ ಹಾಕೊಂಡೆ ಸ್ಕೂಲ್ಗೆ ಹೋಗಿ, ಜನವರ ಹಾಕೊಂಡು ಹೋಗಿ ಎಲ್ಲ ಹೇಳಿದ್ದಾರೆ. ಇವತ್ತು ನಮ್ಮ ಮಿನಿಸ್ಟರ್ ಹೇಳಿದ್ದಾರೆ, ಮಧು ಬಂಗಾರಪ್ಪ ಅವರು, ನಿಮ್ಗೆ ಏನೇನು ಬೇಕು ವಿಭೂತಿ ಹಚ್ಕೊಂಡು ಹೋಗಿ, ಹಿಜಾಬ್ ಹಾಕೊಂಡೋಗಿ, ಟರ್ಬನ್ ಹಾಕೊಂಡೋಗಿ, ಏನ್ ಬೇಕಾದ್ರೆ ಹಾಕೊಂಡೋಗಿ, ನಾನು ಗಾಂಧಿ ಟೋಪಿ ಹಾಕೊಂಡು ಹೋಗೋ ಅಂತ ಹೇಳ್ತೀನಪ್ಪ. ಅದ್ರಿಗೆ ಏನಂತೆ ಅಲ್ವಾ? ಅವ್ರವ್ರ ಸಮುದಾಯದ ಬಿಟ್ಬಿಡ್ಬೇಕು. ಇದೆಲ್ಲ ರಾಜಕೀಯವಾಗಿ ತರಬಾರ್ದು, ತಂದ್ರು ಎಲ್ಲರಿಗೂ ತೊಂದರೆ ಮಾಡ್ದಂಗೆ ಆಗುತ್ತೆ. ಇದೆಲ್ಲ ಇಂಥ ವಿಚಾರ ರಾಜಕೀಯಕ್ಕೆ ತರಲೇಬಾರ್ದು. ಆಮೇಲೆ ಅದು ಪ್ರಶ್ನೆ ಮಾಡ ಅವ್ರವ್ರ ಸಮುದಾಯದು ಅವ್ರು ಮಾಡ್ಕೊಂಡು. ಅಗತ್ಯ ಏನಿತ್ತು ಅಂತಂದ್ರೆ, ನಾವೇನು ಮುಸ್ಲಿಂ ಸಮುದಾಯಕ್ಕೆ ಸಮಾಧಾನ ಮಾಡ್ಬೇಕು ಅಂತ ಮಾಡಿಲ್ಲ. ಮೊದಲಿಂದ ಇತ್ತಲ್ಲ, ಅವರು ಈ ತರ ಬ್ಯಾನ್ ಮಾಡಿ ಸರಿಗಿಲ್ಲ ಅಂತ ಮೊದಲಿಂದ ಅವರು ಕೇಳ್ತಾ ಇದ್ರು. ಇಲ್ಲ, ನಾವು ಸ್ವಲ್ಪ ದಿನದೊಳಗೆ ಅದು ಮಾಡ್ತೀವಿ ಅಂತ ಹೇಳಿ ಮಾಡಿದೀವಿ ಅಷ್ಟೇ. ಮುಸ್ಲಿಂ ಸಮುದಾಯದವರು ಮುಗಿಸ್ಕೊಂಡು ಏನಿಲ್ಲ, ಸಮಾವೇಶ ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಮುಸ್ಲಿಂ ಸಮುದಾಯನವರು ಅವರ ಪಾಡು ಅವ್ರ ಸಮುದಾಯನವರು ಅವರು ಒಗ್ಗಟ್ಟಾಗಿರೋದು ಸಮುದಾಯ ಮಾಡ್ತಾರೆ ಹೊರತಾಗಿ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇಲ್ಲ. ಅವರು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇಲ್ಲ. ಆಮೇಲೆ ಇದ್ರಾಗೂ ದಾವಣಗೆರೆ ಕೂಡ ಎಂಟೈರ್ ಮುಸ್ಲಿಮ್ಸ್ ನಮ್ಗೆ ವಿರುದ್ಧ ಏನ್ ಮಾಡಿಲ್ಲ. ನಮಗೂ ಓಟ್ ಹಾಕಿದ್ದಾರೆ. ಅವರು ಮುಸ್ಲಿಂ ಬಾಂಧವರು ಓಟ್ ಹಾಕಿದಕ್ಕೋಸ್ಕರ ದಾವಣಗೆರೆ ಗೆದ್ದಿದ್ವಿ, ಬಾಗಲಕೋಟೆ ಗೆದ್ದಿದ್ವಿ. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.